ಎಕ್ಸೆಲ್ PU ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ನಾನು ಇದೀಗ ಚೆಮಿಪುರಾಣಿಕ್ ಸರ್ನ ಕೇಳ್ತೀನಿ. ಚೆಮಿಪುರಾಣಿಕ್ ಸರ್, ಇರಾನ್ ಮುಂದೆ ಇರತಕ್ಕಂಥ ಆಪ್ಷನ್ಸ್ ಏನೇನು? ಇರಾನ್ ನೆಲದಲ್ಲಿ ಅಮೆರಿಕ ಸೈನಿಕರು ಇಳಿದೇ ಇರಬಹುದು, ಇಸ್ರೇಲ್ ಸೈನಿಕರು ಇಳಿದೇ ಇರಬಹುದು. ಇರಾನ್ ಮುಂದೆ ಇರತಕ್ಕಂಥ ಆಯ್ಕೆಗಳೇನು? ಬಹಿರಂಗವಾಗಿ ಚೀನಾ ಸಪೋರ್ಟ್ ಮಾಡೋಕ್ಕಾಗಲ್ಲ, ಬಹಿರಂಗವಾಗಿ ರಷ್ಯಾ ಸಪೋರ್ಟ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಯಾರೆಲ್ಲ ಸಪೋರ್ಟಿಗೆ ಬರ್ತಾರೋ ಅವ್ರ ಮೇಲೆ ಕೆಂಗಣ್ಣು ಬೀರುತ್ತೆ ಅಮೆರಿಕ. ಇನ್ನು ಸಣ್ಣ ಪುಟ್ಟ ದೇಶಗಳು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ಆಗಲ್ಲ. ಅಮೇರಿಕೆಯಿಂದ ಒಂದಲ್ಲ ಒಂದು ರೀತಿಯಲ್ಲಿ ಅವರಿಂದ ಕೆಲಸ ಅಥವಾ ಸಹಾಯ ತಗೊಂಡಿರ್ತಕ್ಕಂಥ ದೇಶಗಳೇ ಇರ್ತಾವಲ್ವಾ. ಇರಾನ್ ಪರಿಸ್ಥಿತಿ ಏನು? ಎಲ್ಲಿವರೆಗೆ ಫೈಟ್ ಮಾಡಬಲ್ಲದು ಇರಾನ್ ಅಂತ ಹೇಳಿ? ಇರಾನ್ ಫೈಟ್ ಮಾಡೋದೇನು, ಫೈಟ್ ಟು ಫಿನಿಶ್ ಅನ್ನೋಕ್ಕಿಂತ ಫೈಟ್ ಟು ರೆಸಿಸ್ಟ್. ಅದನ್ನ ಅಮೆರಿಕಾದ ಪ್ರಾಬಲ್ಯವನ್ನ ಎರಡು ಫ್ರಂಟ್ ಅಲ್ಲಿ, ಒಂದು ಅವರು ಏನು ಅಟ್ಯಾಕ್ ಮಾಡ್ತಾ ಇದ್ದಾರೆ ಅದನ್ನ ಮಿಲಿಟರಿ ಪರ್ಸ್ಪೆಕ್ಟಿವ್ ಇಂದ ನೋಡೋದು. ಎರಡನೇದು ಬ್ಲಾಕೇಡ್. ಈ ಒಂದು ಬ್ಲಾಕೇಡ್ ಮಾಡಿರ್ತಕ್ಕಂಥ ಅಮೆರಿಕ ಮೇಲೆ ಪ್ರೆಷರ್ ಹಾಕ್ಬಿಟ್ಟು ಹೊರ್ಮುಜ್, ಸ್ಟೇಟ್ ಆಫ್ ಹೊರ್ಮುಜ್ ಅನ್ನ ತನ್ನ ನಿಯಂತ್ರಣದಲ್ಲೇ ಇಟ್ಕೊಳ್ತಕ್ಕಂತ ಒಂದು ಆಪ್ಷನ್ ಇದೆಯಲ್ಲ, ಅದನ್ನ ಬಿಟ್ಕೊಡಲ್ಲ. ನ್ಯೂಕ್ಲಿಯರ್ ಇನ್ಸ್ಪೆಕ್ಷನ್ ಬಗ್ಗೆ ಅಥವಾ ಇನ್ಯಾವುದೇ ರೀತಿಯ ನೆಗೋಸಿಯೇಷನ್ಸ್ ಬಗ್ಗೆ ಇಟ್ ಇಸ್ ಓಪನ್ ಫಾರ್ ಇಟ್. ಅದಕ್ಕೇನೆ ಹೇಳೋದು. ಇದು ಅವರ ಅಮೆರಿಕಾದ ಒತ್ತಡ ಯಾವ ರೀತಿ ಇದೆ ಅಂದ್ರೆ, ಇರಾನ್ ಇದರಿಂದ ಒಂದು ಮಾತುಕತೆಯಲ್ಲಿ ಬಂದು ಅಮೆರಿಕಾದ ಅಗ್ರಿಮೆಂಟ್ ಅಥವಾ ಒಂದು ಡಾಮಿನೇಷನ್ ಅನ್ನಕ್ಕಿಂತ ಅದರ ಪ್ರಭಾವವನ್ನ ರೆಕಗ್ನೈಸ್ ಮಾಡಿ. ಸೊ ಇರಾನ್ ಈಸ್ ದ ನಾಟ್ ಪ್ರಿಪೇರ್. ಯಾವುದು ಅಮೆರಿಕಾದ ಈ ಸ್ಟ್ರೈಟ್ ಆಫ್ ಹೊರ್ಮುಜ್ ಮೇಲೆ ಅಮೆರಿಕಾದ ನಿಯಂತ್ರಣ ಮತ್ತೆ ಶಿಪ್ ಮೂಲಕ ಬ್ಲಾಕೇಡ್ ಮಾಡೋದು. ಯಾಕಂದ್ರೆ ಈಗ ಎಂಟೈರ್ ಸ್ಟ್ರಾಟಜಿ ಇನ್ಸ್ಟೆಡ್ ಆಫ್ ಓಪನ್ ಸಿ, ಅದು ಮುಕ್ತ ಒಂದು ಯಾನ ಪ್ರದೇಶ ಆಗೋ ಬದಲು ಸಮುದ್ರದ ಸ್ವಾತಂತ್ರ್ಯ, ಈ ಸಮುದ್ರ ಸ್ವಾತಂತ್ರ್ಯವನ್ನ ಈ ಚೋಕ್ ಪಾಯಿಂಟ್ ಹೊರ್ಮುಜ್ ಇದೆಯಲ್ಲ ಅದ್ರ ಮೂಲಕ ನಿಯಂತ್ರಣ ಮಾಡ್ಲಿಕ್ಕೆ ಇರಾನ್ ಒಂದು ರೀತಿಯಲ್ಲಿ ತನ್ನ ಸಿದ್ಧತೆಯನ್ನ ಅಥವಾ ಯಶಸ್ಸನ್ನ ಕಂಡಿದೆ. ಸೊ ಅದರಿಂದ ಇರಾನ್ ಚಾಯ್ಸ್ ಇರೋದು ಅಮೆರಿಕನ್ನ ರೆಸಿಸ್ಟ್ ಮಾಡೋದು. ಮತ್ತೆ ಇರಾನ್ಗೆ ಈಗ ಇಲ್ಲಿವರೆಗೆ ಹೊರ್ಮುಜ್ ಅಲ್ಲಿ ಟೋಲ್ ವಸೂಲಿ ಮಾಡ್ತಾ ಇಲ್ಲ ಇರಾನ್. ಈಗ ನನಗೆ ಆರ್ಥಿಕ ನಷ್ಟ ಆಗಿದೆ, ನನ್ನ ದೇಶ ಹಾಳು ಮಾಡಿದ್ರಿ, ಆರ್ಥಿಕವಾಗಿ ನಾನು ಕುಸ್ತಿದ್ದೀನಿ, ಹೊರ್ಮುಜ್ ಟೋಲ್ ಬೇಕು ಅಂತ ತಪ್ಪಿ ಇರಾನ್ ಕೇಳಿದ್ರೆ ಅದೆಲ್ಲ ಸಹಜವಾಗಿ ನಷ್ಟ ಆಗಿದಾರಪ್ಪ, ಅವ್ರನ್ನ ಕೇಳ್ತಾ ಇದ್ರೆ ಅಂತ ಒಂದು ನ್ಯಾಯ ಆದರೂ ಕಾಣಿಸುತ್ತೆ ನಮಗೆ. ಅಮೆರಿಕ ನಾನೇನೋ ಶಾಂತಿ ಸ್ಥಾಪನೆ ಮಾಡಿಬಿಡ್ತೀನಿ, ರೆಜಿಮ್ ಚೇಂಜ್ ಮಾಡಿಬಿಡ್ತೀನಿ, ಇರಾನ್ ಸಮೃದ್ಧಿ ಮಾಡಿಬಿಡ್ತೀನಿ ಅಂತ ಹೇಳ್ಕೊಂಡು ಬಂದು ಇರಾನ್ಗಿಂತ ಮೋಸವಾಗಿ ಹೊರ್ಮುಜಲ್ಲಿ ಅಮೆರಿಕ ಟೋಲ್ ಕೇಳುತ್ತಲ್ಲ. ಇನ್ನೊಬ್ಬರ ಮನೆಗೆ ನುಗ್ಗಿ ನೀನು ಪ್ರವೇಶ ಮಾಡಬೇಕು ಅಂದರೆ ಕಂದಾಯ ಕಟ್ಬಿಟ್ಟು ಒಳಗಡೆ ಬಾ ಅಂತ ಹೇಳ್ದಂಗಲ್ವ ಅಮೆರಿಕ ಮಾಡ್ತಿರೋ ಕಥೆ ಇಲ್ಲಿ ಅಂತ. ಟ್ರಂಪ್ ಇಸ್ ಎ ಬಿಸ್ನೆಸ್ ಮ್ಯಾನ್. ವ್ಯಾಪಾರಿ ದೃಷ್ಟಿಯಿಂದ ನಮ್ಗೆ ಈ ರೀತಿ ಒಂದು ರೀತಿಯಲ್ಲಿ ವೆಚ್ಚ ಆಗ್ತಾ ಇದೆ ಅಥವಾ ಫೈನಾನ್ಷಿಯಲ್ ಧಕ್ಕೆ ಆಗ್ತಾ ಇದೆ, ಆದ್ರಿಂದ ನಾವು ಬಟ್ ಅದನ್ನು ಕನ್ಸಿಸ್ಟೆನ್ಸ್ ಇಲ್ಲ. ಇವತ್ ಬೆಳಿಗ್ಗೆ ನಾನು 20% ಹಾಕ್ತೀನಿ ಅಂತ ಹೇಳ್ತಾರೆ, ನಮ್ ಪರ್ಮಿಷನ್ ಇಲ್ಲ, ನೀವು ಹೋಗಲ್ಲ ಅಂತ. ಬಟ್ ನನ್ನ ಪ್ರಕಾರ ರಾಜಕೀಯ ದೃಷ್ಟಿಯಿಂದ ನೋಡೋದಾದ್ರೆ ಆ ರೀಜನ್ ನಲ್ಲಿ ಸ್ಟೆಬಿಲಿಟಿ ಅಂತಕ್ಕಂಥದ್ದು ಏನಾದ್ರೂ ಬರ್ಬೇಕು ಅಂತ ಇದ್ರೆ ಬಹುಶಃ ಇರಾನ್ ನೊಂದಿಗೆ ಅಮೆರಿಕ ನೆಗೋಷಿಯೇಟ್ ಮಾಡಿ ಈ ಕಮರ್ಷಿಯಲ್ ಶಿಪ್ಸ್ ಗಳನ್ನ ವಾಯೇಜ್ ಮಾಡ್ಲಿಕ್ಕೆ ಒಪ್ಪಂದ ಮಾಡ್ಕೊಳ್ತಕ್ಕಂತ ಒಂದು ಸನ್ನಿವೇಶ ಬಹಳ ಉತ್ತಮವಾದ್ದು. ಅದ್ ಬಿಟ್ಟು ಈ ರೀತಿ ಒಂದು ಪೈಪೋಟಿ ಅಥವಾ ಯುದ್ಧ ಮಾಡೋದು ಅಥವಾ ಚಿಕ್ಕದಾಗಿ ಅಟ್ಯಾಕ್ ಮಾಡಿ ಕೊಲ್ಲೋದು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಮಾಡೋದು, ಇವೆರಡೂ ಇದೆ. ಇದರಲ್ಲಿ ಎರಡೂ ಇದೆ. ಒಂದರಲ್ಲಿ ಮಿಲಿಟರಿ ಟಾರ್ಗೆಟ್ಸ್ ಅನ್ನ ಮಾಡೋದು ಮತ್ತೆ ಅವರ ಕೆಲವು ಬಂದರು ಪ್ರದೇಶಗಳ ಮೇಲೆ ಅಟ್ಯಾಕ್ ಮಾಡೋದು. ಜೊತೆಗೆ ಈ ವಾಣಿಜ್ಯದ ದೃಷ್ಟಿಯಿಂದ ನಾವು ಇದು ಬ್ಲಾಕೇಡ್ ಮಾಡಿ ನಿಮಗೆ ರಕ್ಷಣೆಯನ್ನು ಕೊಡ್ತೀವಿ, ನಮಗೆ ಕೂಲಿ ಕೊಡಿ ಅಂತಕ್ಕಂತ ಒಂದು ವಾದ ಇದೆಯಲ್ಲ, ಅದೊಂದು ಕಮರ್ಷಿಯಲ್ ಟ್ಯಾಕ್ಟಿಕ್ಸ್ ಹೊರತು ಅದು ಯಾವುದೂ ಒಪ್ಪಿರ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಒಂದ್ ರೀತಿಯಲ್ಲಿ ಅಮೆರಿಕಾದ ನಾನು ಹೇಳಿದ್ನಲ್ಲ ಹತಾಶ ಮನೋಭಾವನೆಯನ್ನು ತೋರಿಸ್ತಾ ಇದೆ. ಯಾಕಂದ್ರೆ ಯು ಆರ್ ರನ್ನಿಂಗ್ ಔಟ್ ಆಫ್ ಆಪ್ಷನ್ಸ್. ನೀವ್ ಹೇಳಿದ್ರಲ್ಲ ಇರಾನ್ಗೆ ಏನ್ ಆಪ್ಷನ್ಸ್, ಇರಾನ್ಗೆ ಇರೋದು ಎರಡೇ ಆಪ್ಷನ್. ಒಂದು ಸ್ಟ್ರೈಟ್ ಆಫ್ ಹೊರ್ಮುಜ್ ಇಟ್ಕೊಳ್ತದ್ದು, ಎರಡನೇದು ನ್ಯೂಕ್ಲಿಯರ್ ಇದ್ರ ಬಗ್ಗೆ, ಯುರೇನಿಯಂ ಇದ್ರ ಎನ್ರಿಚ್ಮೆಂಟ್ ಬಗ್ಗೆ ಒಪ್ಪಂದ ಮಾಡ್ಕೊಳ್ಳಿಕ್ಕೆ ತಯಾರು ಮಾಡ್ತಕ್ಕಂಥ. ಇವೆರಡನ್ನು ಅವರು ಬಹುಶಃ ವೆರಿ ಕನ್ಸಿಸ್ಟೆಂಟ್ ಇನ್ ದಟ್ ಪಾಲಿಸಿ. ಬಟ್ ಅಮೆರಿಕ ಇಸ್ ಟೋಟಲಿ ಅಗೇನ್ಸ್ಟ್ ದೀಸ್ ಟು. ಎಲ್ಲಿಯವರೆಗೆ ಇವೆರಡನ್ನು ರಿಸಾಲ್ವ್ ಆಗೋದಿಲ್ಲ ಅಲ್ಲಿವರೆಗೂ ಈ ರೀತಿಯ ಸಂಘರ್ಷ ಅಥವಾ ರೀತಿಯ ಅಟ್ಯಾಕ್ ಗಳು ನಡೀತಾರೆ. ನೋಡಿ, ಇನ್ನೊಂದು ಮೂರನೇದು ನಾಯಕ್ ಅವರು ಒಂದು ಪಾಯಿಂಟ್ ಹೇಳಿದ್ರು. ಈಗ ಅಮೆರಿಕಾದ ಭೂ ಪ್ರದೇಶದ ಮೇಲೆ ಸಾವಿರಾರು ಕಿಲೋಮೀಟರ್ ಹೋಗ್ತಕ್ಕಂತ ವೆಪನ್ಸ್ ಇಲ್ಲದೆ ಇರ್ಬೋದು, ಆದ್ರೆ ಅಮೆರಿಕಾದ ಮಿಲಿಟರಿ ಬೇಸ್ ಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇಟ್ಸ್ ಅನ್ ಅಟ್ಯಾಕ್ ಆನ್ ಅಮೆರಿಕ. ಆ ಬೇಸ್ ಗಳನ್ನ ಈಗ ನೋಡಿ, ಆ 3 ಪ್ರದೇಶಗಳಲ್ಲಿ ಅಟ್ಯಾಕ್ ಏನಾಗಿದೆಯಲ್ಲ, ಬಹರಿನ್ ಆಗ್ಲಿ, ಕೊತಾರ್ ಆಗ್ಲಿ, ಒಮನ್, ಇವು ಅಮೆರಿಕಾದ ಬೇಸ್ ಇರ್ತಕ್ಕಂಥವ್ರು. ಸೊ ಇಟ್ ಇಸ್ ಅ ಡೈರೆಕ್ಟ್ ಚಾಲೆಂಜ್ ಟು ಅಮೆರಿಕಾ. ಐ ನೋ ಹೌ ಟು ಕಂಟ್ರೋಲ್ ಯು. ಯು ಮೇ ಬ್ಲಾಕೇಡ್ the Hormuz ship, I mean movement of ships and all that, but commercially that may be possible for you for some time, but politically, strategically we are more strong because we will not allow your military bases and those nations. So ಅವ್ರನ್ನ ಹೇಗೆ ಅಮೆರಿಕ ಇರಾನ್ ಅನ್ನ ಒಂದ್ ರೀತಿಯಲ್ಲಿ ತಗ್ಗಿ ಬಗ್ಗಿ ಅಥವಾ ಅದಕ್ಕೆ ಒಂದ್ ರೀತಿಯಲ್ಲಿ ನೆಗೋಸಿಯೇಷನ್ ಬರಬೇಕು ಅಂತಕ್ಕಂಥ ಒತ್ತಡವನ್ನ ಇರ್ತದೆ. ಹಾಗೆ ಅಮೆರಿಕಾದ ಬೇಸ್ ಇರ್ತಕ್ಕಂಥ ರಾಷ್ಟ್ರಗಳಿದೆ, ಅಮೆರಿಕ ಡಿಪೆಂಡ್ ಆಗಿರ್ತದೆ.
ಆ ರಾಷ್ಟ್ರಗಳ ಮೇಲೆ ಅಟ್ಯಾಕ್ ಮಾಡೋದ್ರಿಂದ ಇಟ್ಸ್ ಎ ಚಾಲೆಂಜ್ ಟು ಅಮೆರಿಕ. ಅಂಡ್ ಆಲ್ಸೋ ಇನ್ನೊಂದು ಡಿಸ್ಅಡ್ವಾಂಟೇಜ್ ಅಥವಾ ಅಮೆರಿಕಾಗೆ ಮುಖಮುಖ ಏನಂದ್ರೆ ಈ ರಾಷ್ಟ್ರಗಳು ಎಷ್ಟರ ಮಟ್ಟಿಗೆ ಅಮೆರಿಕ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಎಂತಕ್ಕಂತ ಒಪಿನಿಯನ್ ಅಥವಾ ಒಂದು ಡೌಟ್ ಬರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಅದರಿಂದ ಇಲ್ಲಿ 2 ಥಿಂಗ್ಸ್, ಒಂದು ಕಮರ್ಷಿಯಲ್ ವಾಯೇಜ್ ಆಫ್ ಕಮರ್ಷಿಯಲ್ ಶಿಪ್ಸ್ ಇನ್ ಸ್ಟ್ರೇಟ್ ಆಫ್ ಹಾರ್ಮುಜ್. ಸೆಕೆಂಡ್, ದಿ ಮಿಲಿಟರಿ ಬೇಸಸ್ ಆಫ್ ಅಮೆರಿಕಾ, ಹೌ ಫಾರ್ ದೇ ಆರ್ ಗೋಯಿಂಗ್ ಟು ಹೆಲ್ಪ್ ಅಸ್. ಸೊ ದಟ್ ಮೀನ್ಸ್ ಜಗತ್ತಿನ ಈ ಒಂದು ತೈಲ ಸರಬರಾಜಿಗೆ ಅಮೆರಿಕಾದ ಒಂದು ಬೆಂಬಲ ಅಥವಾ ರಕ್ಷಣೆ ಅಂತಕ್ಕಂಥದ್ದು ಅದು ವಿಫಲವಾಗಿದೆ. ಅದು ವಿಫಲವಾಗ್ಲಿಕ್ಕೆ ಕಾರಣ ಇರಾನಿನ ಶಕ್ತಿ. ನಾವು ಇರಾನ್ನೊಂದಿಗೆ ಒಂದು ರೀತಿಯಲ್ಲಿ ಕಾಂಪ್ರಮೈಸ್ ಅಥವಾ ಅಗ್ರಿಮೆಂಟ್ ನೆಗೋಸಿಯೇಷನ್ ಮಾಡೋದು ಸರಿ ಅಂತಕ್ಕಂತ ಒಂದು ಒತ್ತಡಕ್ಕೆ ಇರಾನ್ ಒಂದು ರೀತಿಯಲ್ಲಿ ನಿಂತಿದೆ ಅಥವಾ ಟ್ಯಾಕ್ಟಿಕ್ಸ್ ಅನ್ನು ಉಪಯೋಗಿಸ್ತಾ ಇದೆ ಅಂತಕ್ಕಂಥದ್ದನ್ನ ಸದ್ಯದ ಮಟ್ಟಿಗೆ ಕಾಣ್ಬೋದು.